ನಮಸ್ತೆ ಎಲ್ಲರಿಗೂ ಮಾಂತರಗಳ ನಮಸ್ಕಾರ. ಈಗ ಮಾವಿನ ಹಣ್ಣಿನ ಸೀಸನ್. ಇವತ್ತು ಈ ರೀತಿ ಒಂದು ರೆಸಿಪಿ ಟ್ರೈ ಮಾಡಿ. ಐತಾಳ್ಸ್ ಕಿಚನ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಊಟದ ರುಚಿಯನ್ನು ಹೆಚ್ಚಿಸಲು ಇವತ್ತು ಮಾವಿನ ಹಣ್ಣಿನಿಂದ ರುಚಿಯಾದ ಒಂದು ಪಲ್ಯ ಮಾಡೋಣ. ಚೆನ್ನಾಗಿ ತೊಳೆದ 3 ಮಾವಿನ ಹಣ್ಣು, ಉದ್ದಕ್ಕೆ ಕಟ್ ಮಾಡಿದ ತೋತಾಪುರಿ ಮಾವಿನಕಾಯಿ, ಕರಿಬೇವು, 2 ಹಸಿಮೆಣಸು, 1 ಟೊಮೆಟೊ, 1 ಬದನೆಯನ್ನು ಉದ್ದಕ್ಕೆ ಹೆಚ್ಚಿ ನೀರಲ್ಲಿ ಹಾಕಿ ಇಟ್ಟಿದ್ದೇನೆ. ಮೊದಲಿಗೆ ಮಾವಿನ ಹಣ್ಣಿನ ಸಿಪ್ಪೆ ತೆಗೆಯೋಣ. ಈಗ ಸಿಪ್ಪೆಯನ್ನು ಸಪರೇಟ್ ಮಾಡಿಕೊಳ್ತಾ ಇದ್ದೇನೆ. ಶುಭ್ರವಾದ ಕೈಯಲ್ಲಿ ಮಾವಿನ ಹಣ್ಣಿನ ರಸವನ್ನು ಕೈಯಲ್ಲಿ ಹಿಸುಕಿ ತೆಗಿಬೇಕು. ಮಿಕ್ಸಿ ಜಾರಿಗೆ ಹಾಕಬೇಡಿ, ಅಷ್ಟು ನೈಸ್ ಪೇಸ್ಟ್ ಆಗಬಾರ್ದು. ಅದು ಈ ರೀತಿ ತರಿತರಿಯಾಗಿ ಇರಬೇಕು. ಈಗ ಒಗ್ಗರಣೆಗೆ 1 ಸೌಟ್ನಷ್ಟು ತೆಂಗಿನೆಣ್ಣೆ, ಸಾಸಿವೆ, ಕರಿಬೇವು, ಹೆಚ್ಚಿದ ಹಸಿಮೆಣಸು ಹಾಕ್ತಾ ಇದ್ದೇನೆ. ಸ್ವಲ್ಪ ಫ್ರೈ ಮಾಡೋಣ. ಈಗ ನೀರಲ್ಲಿ ಹಾಕಿಟ್ಟ ಬದನೆಯನ್ನು ಹಿಂಡಿ ಹಾಕ್ತೇನೆ. ಸ್ವಲ್ಪ ಫ್ರೈ ಮಾಡಿ ಕಟ್ ಮಾಡಿದ ಮಾವಿನಕಾಯಿ ಮತ್ತು ಟೊಮೆಟೊವನ್ನು ಹಾಕೋಣ. ನೀರು ಹಾಕದೆ ಹೀಗೆ ಎಣ್ಣೆಯಲ್ಲೇ ಇದನ್ನು 2 ನಿಮಿಷದಷ್ಟು ಫ್ರೈ ಮಾಡಿ. ಈಗ ಇದನ್ನು ಮುಚ್ಚಿ ಇಡೋಣ. 2 ನಿಮಿಷದಷ್ಟು ಇದು ಬೇಯಲಿ. ಈಗ ಇದಕ್ಕೆ ಅರ್ಧ ಸ್ಪೂನಷ್ಟು ರಸಂ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. 1 ದೊಡ್ಡ ಸ್ಪೂನ್ನಷ್ಟು ಬೆಲ್ಲದ ಹುಡಿ ಹಾಕ್ತೇನೆ. ನೀವು ತಗೊಂಡ ಮಾವಿನ ಹಣ್ಣು ಅಥವಾ ಮಾವಿನಕಾಯಿ ಜಾಸ್ತಿ ಹುಳಿ ಇದ್ದರೆ ಬೆಲ್ಲ ಜಾಸ್ತಿ ಹಾಕೊಳ್ಳಿ. ಹುಳಿ ಮಾಡಿದ ಮಾವಿನ ಹಣ್ಣಿನ ಪ್ಯೂರಿ ಮಿಕ್ಸ್ ಮಾಡೋಣ. ಗೊರಟು ಸಮೇತವಾಗಿ ಹಾಕ್ಕೊಂಡಿದ್ದೇನೆ. ಇದು ರುಚಿ ಜಾಸ್ತಿ. 5 ರಿಂದ 6 ನಿಮಿಷದಷ್ಟು ಬೇಯಬೇಕು. ಚೆನ್ನಾಗಿ ಬೆಂದ ಮೇಲೆ 2 ಸ್ಪೂನ್ನಷ್ಟು ಚಿಲ್ಲಿ ಪೌಡರ್ ಹಾಕ್ತೇನೆ. ಸ್ವಲ್ಪ ಹೊತ್ತು ಕುದೀಲಿ. ಖಾರ ಹುಳಿ ಸಿಹಿ ಮಿಶ್ರಿತ ಈ ಪಲ್ಯ ಊಟಕ್ಕೆ ಮತ್ತು ಚಪಾತಿಗೆ ತುಂಬ ರುಚಿಯಾಗಿರ್ತದೆ. ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. 2 ಹೊತ್ತಿಗೆ ಮಾಡಿದ ಅಡುಗೆ ಒಂದೇ ಹೊತ್ತಲ್ಲಿ ಖಾಲಿಯಾಗೋದು ಗ್ಯಾರಂಟಿ. ಹೀಗೆ ಇನ್ನೊಂದು ಅಡುಗೆ ವಿಡಿಯೋದಲ್ಲಿ ಸಿಗೋಣ. ಬರ್ಪೆ ಅಂಚಾಂಡ. ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಥ್ಯಾಂಕ್ ಯು. ಸಿ ಯು ಸೂನ್.